ಶಿಕ್ಷಕರ ದನಿ ಜೈ ರಂಗನಾಥ ಪಿಎಸ್. ಇಷ್ಟಪಟ್ಟು ಪಡೆದ ಶಿಕ್ಷಕ ವೃತ್ತಿಯಲ್ಲಿಯೇ ಅಸಾಧಾರಣ ಕಾರ್ಯ ಮಾಡಿ ಸಾರ್ಥಕ ಸೇವೆ ಸಲ್ಲಿಸಿದ ಕೀರ್ತಿ ಜಯರಂಗನಾಥ ಪಿಎಸ್ ಅವರದು. ಕಾರವಾರ ತಾಲೂಕು ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷರಾಗಿ ಆದರ್ಶವಾಗಿ ಹೊರಹೊಮ್ಮಿದ ವೈಚಾರಿಕ ಪ್ರಜ್ಞೆಯ ವ್ಯಕ್ತಿ ಇವರು. ಇವರು ಆದರ್ಶ ಶಿಕ್ಷಕ ಅಷ್ಟೇ ಅಲ್ಲದೆ ಶಿಕ್ಷಕರ ವಲಯದಲ್ಲಿ ದಕ್ಷ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಶಿಕ್ಷಕರ ಸವಾಲುಗಳಿಗೆ ಸ್ಪಂದಿಸುತ್ತಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ ಭಟ್. ನಾಡಿನ ಖ್ಯಾತ ಪತ್ರಕರ್ತರಾದ ವಿಶ್ವೇಶ್ವರ್ ಭಟ್ ಸಾರಥ್ಯದ ವಿಶ್ವವಾಣಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಒಬ್ಬ ವಿಶೇಷ ಅತಿಥಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಪ್ರಿಯ ವೀಕ್ಷಕರು, ಇವತ್ತು ವಿಶ್ವವಾಣಿ ಸಮೂಹ ಅನೇಕ ಸಂಘ ಸಂಸ್ಥೆಗಳನ್ನ ಗುರುತಿಸಿ ಒಂದು ಪ್ರಶಸ್ತಿಯ ಗರಿಯನ್ನ ನೀಡುವುದರ ಜೊತೆಗೆ ರಾಜ್ಯದಲ್ಲಿರುವಂತಹ ಎಲೆಮರೆಕಾಯಂತಿರುವ ಸಾಧಕರನ್ನ ಗುರುತಿಸಿ ಕೂಡ ಇವತ್ತು ಪ್ರಶಸ್ತಿಯ ಗರಿಯನ್ನ ನೀಡಿ ಗೌರವಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಒಬ್ಬ ಆದರ್ಶ ಶಿಕ್ಷಕರಾಗಿ ಸಮಾಜ ಸೇವಕರಾಗಿ ದಾವಣಗೆರೆಯಿಂದ ಬಂದು ಕಾರವಾರ ಮತ್ತು ಶಿವಮೊಗ್ಗದಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿರ್ತಕ್ಕಂತಹ ಒಬ್ಬ ಆದರ್ಶ ಶಿಕ್ಷಕರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬಡತನದ ಕುಟುಂಬದಲ್ಲಿ ಬೆಳೆದು ಕೃಷಿ ಕಾಯಕವನ್ನ ಮುಂದುವರಿಸಿಕೊಂಡು ಬಂದು ಇವತ್ತು ಶಿಕ್ಷಕ ವೃತ್ತಿಯಲ್ಲಿ ಶ್ರೇಷ್ಠ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ಜಯರಂಗನಾಥ್ ಸರ್ ಅವರು. ಬನ್ನಿ ಅವರನ್ನ ಮಾತಾಡಿಸೋಣ, ಅವರ ಕಾರ್ಯ ಸಾಧನೆಗಳು ಹೇಗಿವೆ ಎಂಬುದನ್ನ ತಿಳ್ಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗೆ ಕಂಗ್ರಾಚುಲೇಷನ್ಸ್, ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ತಾವು ಭಾಜನರಾಗಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿಮ್ಮ ಹಿನ್ನೆಲೆಯನ್ನು ಕೇಳ್ತಾ ಇದೆ ಸರ್, ಬಲು ರೋಚಕ ಶಿಕ್ಷಕ ವೃತ್ತಿಯಲ್ಲಿ. ಸೊ ಹಾಗಾಗಿ ಆರಂಭದಿಂದಲೂ ಕೂಡ ಇಲ್ಲಿಯವರೆಗಿನ ತಮ್ಮ ಪಯಣ ಏನಿದೆ ಬಲು ಎತ್ತರವಾಗಿರುವಂಥದ್ದು. ಹಾಗಾಗಿ ಸರ್, ಶಿಕ್ಷಕ ವೃತ್ತಿಯ ಬಗ್ಗೆ ಮಾತಾಡೋದಿದೆ, ನಿಮ್ಮ ಒಂದಿಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡೋದಿದೆ, ನಿಮ್ಮ ಬದುಕಿನ ಪಯಣದ ಬಗ್ಗೆ ಮಾತಾಡೋದಿದೆ. ಅದಕ್ಕಿಂತಲೂ ಮುಂಚಿತವಾಗಿ ತಮ್ಮ ಆರಂಭಿಕ ಜೀವನದಿಂದ ಹಿಡಿದು ಇಲ್ಲಿಯವರೆಗಿನ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸೋದಾದರೆ ಸರ್. ಸರ್, ಮೂಲತಃ ನಾನು ಈ ಹಿಂದಿನ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಪಲವನಹಳ್ಳಿ ಅಂತೇಳ್ಬಿಟ್ಟು ಒಂದು ಪುಟ್ಟ ಗ್ರಾಮ. ನಮ್ಮ ತಂದೆಯವರು ಮೂಲತಃ ಶಿಕ್ಷಕರು. ರೈತಾಪಿ ಕುಟುಂಬದಲ್ಲಿ ಬಂದು ಅವರು ಕೂಡ ಕಷ್ಟಪಟ್ಟು ಶಿಕ್ಷಕರಾಗಿ ಬಂದಂಥ ಒಬ್ಬ ಮಹನೀಯರು. ಅವರ ಒಂದು ಆಶೀರ್ವಾದದಿಂದ ನಾವೆಲ್ಲ ಉನ್ನತ ಶಿಕ್ಷಣವನ್ನು ಪಡ್ಕೊಂಡ್ವಿ. ಅಲ್ಲಿಂದ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಆರಂಭದ ದಿನಗಳಲ್ಲೇ ನನ್ನ ಶಿಕ್ಷಣ ಮುಂದುವರಿಯಿತು. ಸಹ್ಯಾದ್ರಿ ಕಾಲೇಜಿನಲ್ಲೂ ಕೂಡ ನಾನು ಆಗಿನ ನನ್ನ ಶಾಲಾ ಅವಧಿಯಲ್ಲಿ, ಕಾಲೇಜಿನ ಅವಧಿಯಲ್ಲಿ ನಾಯಕನಾಗಿ ಸಹ್ಯಾದ್ರಿ ಕಾಲೇಜಿನಲ್ಲಿ NCCಯಿಂದ ನನ್ನ ಒಂದು ನಾಯಕತ್ವದ ಗುಣಗಳು ಅಲ್ಲಿ ಪ್ರೇರಣೆ ಆಯಿತು. ಅದಕ್ಕಿಂತ ನಂತರದಲ್ಲಿ B.Ed ಮಾಡಿದೆ. ನಂತರ ದಿನಕರ್ ದೇಸಾಯಿಯವರ ಒಂದು ಆಶಯದಲ್ಲಿ ಹುಟ್ಕೊಂಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು, ಕೆನರಾ ವೆಲ್ಫೇರ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಅಕ್ಷರದ ಅನ್ನವನ್ನು ಕೊಟ್ಟಂಥ ಅಕ್ಷರದ ಬ್ರಹ್ಮ ಅಂತ ಕರಿತೀವಿ ನಾವು. ಅವರ ವಿದ್ಯಾಸಂಸ್ಥೆಯಲ್ಲಿ ನನಗೆ ಶಿಕ್ಷಕನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಆಗ ನನಗೆ 26 ವರ್ಷ ವಯಸ್ಸು. ಬಹಳಷ್ಟು ಜೀವನದಲ್ಲಿ ದೊಡ್ಡ ಗುರಿಯನ್ನು ಇಟ್ಕೊಂಡು ನಾನು ಶಿಕ್ಷಕನಾದೆ. ಅದಕ್ಕಿಂತ ಮುಂಚೆ ಒಬ್ಬ IAS ಆಫೀಸರ್ ಆಗಬೇಕು ಅಂತೇಳ್ಬಿಟ್ಟು ಬೆಂಗಳೂರು ಮತ್ತು ಡೆಲ್ಲಿ ಅಂತ ದೊಡ್ಡ ದೊಡ್ಡ ನಗರಗಳಲ್ಲಿ ತರಬೇತಿಯನ್ನು ಪಡೆದು ಕೊನೆಗೆ ನನಗೆ ಆ ಸಾಮರ್ಥ್ಯ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ. ನಮ್ಮ ತಂದೆಯವರು ಕೂಡ ಅದಕ್ಕೆ ಪ್ರೇರಣೆ. 1998 ನವೆಂಬರ್ನಿಂದ ಶಿಕ್ಷಕನಾಗಿ ಇವತ್ತು 27 ವರ್ಷ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆರಂಭದ ದಿನಗಳಲ್ಲಿ ಶಿಕ್ಷಣ ವೃತ್ತಿ ಅತ್ಯಂತ ಖುಷಿ ಕೊಡ್ತಕ್ಕಂಥ ಸಂಗತಿ. ಜೊತೆಗೆ ಶೈಕ್ಷಣಿಕ ಸಮಸ್ಯೆಗಳು ಮತ್ತು ಶಿಕ್ಷಕರು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಆಡಳಿತ ಮಂಡಳಿಯ ಸಮಸ್ಯೆಗಳು, ಇವೆಲ್ಲದರ ಬಗ್ಗೆ ಸನ್ಮಾನ್ಯ ಹೊರಟ್ಟಿಯವರು ಕಳಕಳಿಯನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಕ್ಕಂಥ ಒಂದು ರೀತಿ ಮತ್ತು ಅವರ ಒಂದು ಹೋರಾಟಕ್ಕೆ ಧ್ವನಿಯಾಗಬೇಕು ಮತ್ತು ಬೆಂಬಲ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸ್ಥಳೀಯ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಂತಹ ಸುತ್ತಮುತ್ತಲಿನ ಪ್ರದೇಶಗಳಿರ್ತಕ್ಕಂಥ ಶಾಲೆಗಳು, ಶಿಕ್ಷಕರು ಹಾಗೂ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ತಾವುಗಳು ಕೂಡ ಈ ಸಂದರ್ಭದಲ್ಲಿ ಒಂದು ನನ್ನನ್ನು ಗುರುತಿಸಿ ನಿಮ್ಮ ಒಂದು ಸಾಧಕರು ಅಂತಕ್ಕಂಥ ಪ್ರಶಸ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನನಗೆ ಎಲ್ಲೋ ಒಂದು ಕಡೆ ಖುಷಿ ಕೊಡ್ತಕ್ಕಂಥದ್ದು, ಹೆಮ್ಮೆ ತರುವಂತಹ ಸಂಗತಿ. ಇದಕ್ಕಿಂತ ಸಾಧಕರಿಗೆ ವಿಶೇಷವಾಗಿ ಇವತ್ತೇನಾಗಿದೆ ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಎಲೆಮರೆಕಾಯಿ ಅಂತ ಅನೇಕರು ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನು ಗುರುತಿಸಿ ಪ್ರೋತ್ಸಾಹ ಕೊಡ್ತಕ್ಕಂಥ ಈ ಕೆಲಸ ಭಾಳ ಸಂತೋಷ ತರ್ತಕ್ಕಂಥದ್ದು. ಯಾಕೆ ಅಂತಂದರೆ ಎರಡು
ಕಾರ್ಯ ಸಾಧುವಾಗ್ತದೆ. ಒಂದು ಸಾಧಕರು ಯಾರು ಕೂಡ ಅವರು ಪ್ರಚಾರಕ್ಕಾಗಿ ಕೆಲಸ ಮಾಡೋದಿಲ್ಲ. ಎರಡನೇದಾಗಿ ಯಾವುದೇ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಗಣನೀಯವಾಗಿರ್ತಕ್ಕಂಥ ಒಳ್ಳೆಯದನ್ನು ಸಾಧನೆ ಮಾಡಿದರೆ ಅದು 4 ಜನಕ್ಕೆ ಗೊತ್ತಾಗಬೇಕಾಗತ್ತೆ. ಆ ಮೂಲಕನೂ ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಆಗ್ತದೆ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ತಾವೇನು ನನ್ನನ್ನು ಗುರುತಿಸಿ ಈ ಒಂದು ಸಂದರ್ಭಕ್ಕೆ ಗೌರವವನ್ನು ತಂದು ಕೊಟ್ಟಿದ್ದೀರಿ. ನಿಮಗೆ ಮತ್ತು ನಿಮ್ಮ ವಿಶ್ವವಾಣಿ ಕುಟುಂಬಕ್ಕೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ನಿಜಕ್ಕೂ ನನಗೆ ಸಂತಸ ತಂದಿರತಕ್ಕಂಥ ಸಂಗತಿ ಸರ್. ಎಸ್ ಸರ್, ನಿಮ್ಮದು ಕೃಷಿ ಕ್ಷೇತ್ರವು ಕೂಡ ಇದೆ ಸರ್. ಸುಮಾರು ಒಂದು 25-30 ಎಕರೆ ಜಮೀನು ಕೂಡ ಹೊಂದಿದ್ದೀರಿ. ಕೃಷಿ ಜಮೀನನ್ನು ಬಿಟ್ಟು ನಿಮ್ಮ ಬ್ರದರ್ ಅವರು ಕೂಡ ಇರುವಂಥದ್ದು. ಸೊ ಆ ಒಂದು ತೃಪ್ತಿ ಇರುವಂಥದ್ದು ಮತ್ತು ಶಿಕ್ಷಕ ವೃತ್ತಿಯಲ್ಲಿ ಯಾವ ರೀತಿ ತೃಪ್ತಿಯ ಮನೋಭಾವನೆ ಇದೆ ಎನ್ನುವಂಥದ್ರ ಬಗ್ಗೆ ಸರ್ ಅಲ್ಲಿಂದ ಇಲ್ಲಿಯವರೆಗೆ. ಆ್ಯಕ್ಚುಲಿ ನಮ್ಮ ತಂದೆಯವ್ರ ಪಿತ್ರಾರ್ಜಿತ ಆಸ್ತಿ ಒಂದು 25 ಎಕರೆ ಜಮೀನು ಮತ್ತು ಅಡಿಕೆ ತೋಟ ಎಲ್ಲ ಇದೆ. ಮೂಲತಃ ತಂದೆಯವರು ನನ್ನ ಅಜ್ಜ ವ್ಯವಸಾಯ ಮಾಡ್ತಕ್ಕಂಥವ್ರು, ವ್ಯವಸಾಯ ಮೂಲ ಕಸುಬು ಬೇಸಾಯ. ಅವರು ಇಬ್ಬರು 2 ಜನ ಅಣ್ಣ ತಮ್ಮಂದಿರು. ನಮ್ಮ ದೊಡ್ಡಪ್ಪ ಅವರು ನಮ್ಮ ತಂದೆಯವರಿಗೆ ಭಾಳ ಕಷ್ಟಪಟ್ಟು ಅವರನ್ನು ಓದಿಸಿದ್ದಾರೆ. ಯಾಕೆ ಅಂತಂದರೆ ಆವಾಗಿನ ಕಾಲದಲ್ಲಿ ಅವ್ರಿಗೆ ಓದೋದಕ್ಕೆ ಅವಕಾಶ ಇರಲಿಲ್ಲ. ನಮ್ಮ ದೊಡ್ಡಪ್ಪನಿಗೆ ಓದಲಿಕ್ಕೆ ಆಗ್ತಿರ್ಲಿಲ್ಲ ಅಂತೇಳಿ ಅವ್ರ ತಮ್ಮ ಅಂದರೆ ನಮ್ಮ ಅಪ್ಪವರಿಗೆ, ನಮ್ಮ ತಂದೆಯವರಿಗೆ ನೀನು ಓದಲೇಬೇಕು ಅಂತೇಳ್ಬಿಟ್ಟು ಅವರು ಕೆಲಸಕ್ಕೆ ಬಂದರೆ ಅವ್ರಿಗೆ ಭಾರಿ ಕೋಲಲ್ಲಿ ಹೊಡೆದ್ಬಿಟ್ಟು ಅವ್ರು ಶಾಲೆಗೆ ಕಳಿಸ್ತಿದ್ರು. ನಮ್ಮ ತಂದೆಯವರನ್ನು ಅಷ್ಟು ಕಷ್ಟಪಟ್ಟು ಅವರನ್ನು ಶಾಲೆಗೆ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡಿದರು. ಅವರ ವಿದ್ಯಾವಂತರಾಗಿ ಮಾಡಿರ್ತಕ್ಕಂಥ ಆ ಸಂದರ್ಭದಲ್ಲಿ ನಮ್ಮ ಊರಲ್ಲಿ ಇದ್ದಿರ್ತಕ್ಕಂಥವ್ರು ಕೆಲವರು ಶಿಕ್ಷಕರು, ಅದರಲ್ಲಿ ನಮ್ಮ ತಂದೆಯವರೊಬ್ಬರು. ಆ ಸಂದರ್ಭಕ್ಕೆ ಅವರು ಒಂದು ಶಿಕ್ಷಣವನ್ನು ಪಡ್ಕೊಂಡಿದ್ದರಿಂದ ನಮ್ಮ ಊರಿನಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಬದಲಾವಣೆಗಳಾಯಿತು. ನಿಮಗೆ ಗೊತ್ತಿರಬೇಕು, ಪ್ರಜಾವಾಣಿ ಅಂತ ಪೇಪರು ಸುಮಾರು 70ಸಲ್ಲಿ 10 ಒಂದು ಪೇಪರು, ಅಂತಹ ಪೇಪರನ್ನು ತರಂಥ ಪ್ರಯತ್ನವನ್ನು ಮಾಡಿದರು. ಕಾರಣ ಇಷ್ಟೇ, ಅಕ್ಷರ ಜ್ಞಾನ ಆಮೇಲೆ ಸಾಮಾಜಿಕ ಪ್ರಜ್ಞೆ ಮತ್ತು ಇವತ್ತಿನ ಪರಿಸ್ಥಿತಿಗಳು ಜನಗಳಿಗೆ ಬರಬೇಕು ಅಂತಕ್ಕಂಥದ್ದು ಅವ್ರಿಗೆ ಶಿಕ್ಷಣದಿಂದ ಗೊತ್ತಾಯಿತು. ತದನಂತರದಲ್ಲಿ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ನಮ್ಮನ್ನು ಕೂಡ ಒಂದು ಒಳ್ಳೆಯ ಹಂತಕ್ಕೆ ಬರಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಅವರು ಪ್ರೇರಣೆ ಮಾಡಿದರು. ನನಗೆ DC ಆಗಬೇಕು, ನೀನು IAS ಆಫೀಸರ್ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವ್ರು ಪ್ರಯತ್ನ ಮಾಡಿದರು. ಇವತ್ತು IAS ಆಫೀಸರ್ ಆಗೋದಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ನಮಗೆ ಆವಾಗಿದ್ದು ಒಂದೇ CSR ಅಂತೇಳಿ ಒಂದು ಮಾಸಿಕ ಪತ್ರಿಕೆ, ದಿಕ್ಸೂಚಿ ಅಂತ ಆಗಿನ ಕಾಲಕ್ಕೆ ಬಂದಿತ್ತು. ಅಂಥ ಪ್ರಯತ್ನಗಳನ್ನು ಮಾಡಿ ಅದೇನು ಪ್ರಯತ್ನ ನಷ್ಟ ಆಗಲಿಲ್ಲ. ಜ್ಞಾನಾರ್ಜನೆ ದೊಡ್ಡದಾಯಿತು, ಜ್ಞಾನದ ಪರಿಧಿ ಹೆಚ್ಚಾಯಿತು. ಶಿಕ್ಷಕನಾಗಿ ನಾನು ಹೊರಹೊಮ್ಮೋದಕ್ಕೆ ನನಗದು ಮೂಲ ಪ್ರೇರಣೆ. ಸೊ ಆನಂತರದ ದಿನಗಳಲ್ಲಿ B.Ed ಮಾಡಿಬಿಟ್ಟು MSc ಮಾಡಿಬಿಟ್ಟು M.Ed ಇನ್ನೊಂದು MA ಪೊಲಿಟಿಕಲ್ ಸೈನ್ಸನ್ನು ಮಾಡಿದೆ ಮತ್ತು MAದಲ್ಲಿ ಹಿಸ್ಟ್ರಿಯನ್ನು ಮಾಡಿದೆ. ನಂತರದಲ್ಲಿ ಶಿಕ್ಷಕರಾಗಿ ಅವಕಾಶ ಸಿಕ್ತು ದಿನಕರ್ ದೇಸಾಯಿ ಅವರು ಇನ್ಸ್ಟಿಟ್ಯೂಷನ್ನಲ್ಲಿ. ಆವಾಗಿನ ಕಾಲದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಭಾಳಷ್ಟು ಕಷ್ಟ ಇತ್ತು ನೌಕರಿಯನ್ನು ತಗೊಳ್ತಕ್ಕಂಥದ್ದು. ಅತ್ಯಂತ ಸುಲಭದ ಹಾದಿ ಅಂದರೆ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಆಯ್ಕೆ ಆಗ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಯಾವ್ದಾದ್ರು ಶಿಕ್ಷಣ ಸಂಸ್ಥೆಗಳಿದ್ದರೆ ದೇಸಾಯಿ ಅವರ ಸಂಸ್ಥೆಗಳು ಮಾತ್ರ. ಅಂಥದ್ರಲ್ಲಿ ನನಗೆ ಯಾವುದೇ ಡೊನೇಷನ್ ಇಲ್ಲದೆ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಆಗ ನನಗೆ ಶಿಕ್ಷಣ ಸಂಸ್ಥೆಯಲ್ಲಿರ್ತಕ್ಕಂಥ ಶಿಕ್ಷಕರು ಹಾಗೂ ಶಾಲೆಗಳು ಹಾಗೂ ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕಲ್ಪಿಸೋದಕ್ಕೆ ಕೂಡ ಪ್ರೇರಣೆ ಆಯಿತು. ಮೂಲತಃ ತಂದೆ ತಾಯಿಗಳು ಕೂಡ ಅದೇ, ನೀನು ಮಾಡ್ತಕ್ಕಂಥ ಕೆಲಸ ಜವಾಬ್ದಾರಿಯುತವಾಗಿರಬೇಕು, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು, ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಬೇಕು ಅಂತಕ್ಕಂಥ ಗುರಿ. ಸೊ ಆ ಹಿನ್ನೆಲೆಯಲ್ಲಿ ನಾನು ಶಿಕ್ಷಕನಾಗಿ ಬರೋದಕ್ಕೆ ನಮ್ಮ ತಂದೆ ತಾಯಿಗಳು ಪ್ರೇರಣೆಯನ್ನು ಮಾಡ್ತಾರೆ. ಎಸ್ ಸರ್, ನಾಡಿನ ಹಿರಿಯ ರಾಜಕಾರಣಿ ಸಭಾಪತಿ ಹೊರಟ್ಟಿಯವರು ಕೂಡ ತಮಗೆ ಬಹಳ ಅತ್ಯಾಪ್ತರಾಗಿದ್ದಾರೆ. ಶಿಕ್ಷಕರಿಗಾಗಿ ಶಿಕ್ಷಕ ಕ್ಷೇತ್ರದ ಸಮಸ್ಯೆಗಳನ್ನು ನಾಡಿನ ಸರ್ಕಾರದ ಮುಂದೆ ಎತ್ತಿ ಅದಕ್ಕೆ ಒಂದು ಪರಿಹಾರ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹೊರಟ್ಟಿಯವರ ಕೆಲಸ ಅಸಾಧಾರಣವಾಗಿರುವಂಥದ್ದು, ದೊಡ್ಡ ಕೆಲಸ. ಅವರ ಜೊತೆಗಿನ ಒಡನಾಟ ತುಂಬ ಅತ್ಯಾಪ್ತತೆಯಿಂದ ಕೂಡಿದೆ ತಮ್ಮದು. ಸೊ ಅದರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ಳೋದಾದರೆ ಏನೆಲ್ಲ ಮಾತುಕತೆ ಆಗಿತ್ತು ಮತ್ತು ಅನೇಕ ಕಾರ್ಯಕ್ರಮಗಳಿಗೂ ಕೂಡ ಅವ್ರ ಜೊತೆ ತಾವು ಕೂಡ ಭಾಗವಹಿಸಿದ್ದೀರಿ. ಹಾಗಾಗಿ ಸರ್ ಖಂಡಿತ ನೀವು ಇರ್ತಕ್ಕಂಥದ್ದು ಒಂದು ನಮ್ಮಲ್ಲಿ ಮಾತಿದೆ, ಒಳ್ಳೆಯ ಕೆಲಸಗಳಿಗೆ ದೇವರ ಪ್ರೇರಣೆ ಯಾವಾಗಲೂ ಇರ್ತದೆ ಅಂತ. ಹಾಗಂತಂದು ಒಳ್ಳೆಯ ಕೆಲಸ ಮಾಡ್ತೇನೆ ಅಂತಂದಾಗ ಕಷ್ಟ ಸುಖಗಳು ಬಂದಾಗ ದೇವರು ನಮ್ಮ ಜೊತೆ ಬಂದು ಹೋರಾಟಕ್ಕೆ ನಿಲ್ಲೋದಿಲ್ಲ. ಆದರೆ ಆ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿಗಳ ಸಂಪರ್ಕವನ್ನು ನಮಗೆ ಕೊಡ್ತಾರಂತೆ. ಸೊ ಆ ನಿಟ್ಟಿನಲ್ಲಿ ಈ ಹಿಂದಿನ ನಮ್ಮ ಸಮಾಜದ ಸಮುದಾಯದ ಅಭಿವೃದ್ಧಿಗೆ ಗಾಂಧಿ, ಬಸವಣ್ಣ ಮತ್ತು ಅಂಬೇಡ್ಕರ್ ಅವರು ಏನು ಹೋರಾಟವನ್ನು ಮಾಡ್ತಾ ಬಂದರು, ಅವರ ಹಾದಿಯಲ್ಲಿರ್ತಕ್ಕಂಥ ಅವರ ಸಮಕಾಲೀನ ಸಮಸ್ಯೆಗಳ ಜೊತೆ
ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡೋದ್ರ ಮೂಲಕ ಸಮಾಜಕ್ಕೆ ಅವರು ತಮ್ಮದಾಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿ ಇವತ್ತು ಆದರ್ಶವಾಗಿದ್ದಾರೆ. ಅವರ ಮುಂದುವರಿದ ಒಂದು ಪ್ರೇರಣೆ ಈ ಸಮಾಜಕ್ಕೆ ನಮ್ಮ ಸನ್ಮಾನ್ಯ ಹೊರಟ್ಟಿ ಅಂತವರ ಮಹಾನ್ ವ್ಯಕ್ತಿತ್ವಗಳು ಇವತ್ತು ನಮ್ಮ ಸಮಾಜಕ್ಕೆ ಇರ್ತಕ್ಕಂಥದ್ದು. ಯಾಕೆಂತಂದರೆ 1980ರ ದಶಕದ ಈಚೆಗೆ ಸರ್ಕಾರ ಮಾಡ್ತಕ್ಕಂಥ ಶೈಕ್ಷಣಿಕ ಕೆಲಸಗಳಿಗಿಂತ ಹೆಚ್ಚಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅತ್ಯಂತ ಹೆಚ್ಚಿನ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇಟ್ಕೊಂಡು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ವು. ಅಂತಹ ಜವಾಬ್ದಾರಿಯುತ ಕೆಲಸವನ್ನು ಮಾಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಆಗ ಭದ್ರತೆ ಇರಲಿಲ್ಲ. ಬದ್ಧತೆ ಇತ್ತು, ಭದ್ರತೆ ಇರಲಿಲ್ಲ. ಸೊ ಇದನ್ನು ಮನಗಂಡಂತಹ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬ್ರವರು ಶಿಕ್ಷಣ ಸಂಸ್ಥೆಗಳು, ಅಲ್ಲಿರ್ತಕ್ಕಂಥ ನೌಕರರು ಹಾಗೂ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಅವರಿಗಿರ್ತಕ್ಕಂಥ ಸಮಸ್ಯೆಗಳು, ಅವರ ಸಮಸ್ಯೆಗಳಿಗೆ ಹೋರಾಟದ ಹಾದಿ, ಅವುಗಳನ್ನು ಅವರು ತನ್ನ ಶಿಕ್ಷಕ ವೃತ್ತಿಯಿಂದನೇ ಪ್ರಾರಂಭ ಮಾಡಿ ಆ ಹೋರಾಟಗಳಿಗೆ ಒಂದು ಫೌಂಡೇಶನ್ ಹಾಕ್ಕೊಂಡು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆಗಳು ಕಡಿಮೆ ಆಗಿದ್ದಾವೆ ಅಂತಂದರೆ ಅದು ಬೇರೆ ಯಾರೋ ಇಲ್ಲ, ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರ ಪ್ರಾಮಾಣಿಕ ಪ್ರಯತ್ನದ ಫಲ ಅಂತಕ್ಕಂಥದ್ದು ಇವತ್ತು ಇಡೀ ನಾಡು ಒಪ್ಕೊಂಡಿದೆ ಇದು. ಹಾಗಾಗಿ ಜೊತೆಗೆ ಇವತ್ತು ಸಮಸ್ಯೆಗಳು ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಇನ್ನೂ ನೂರಾರು ಸಮಸ್ಯೆಗಳಿದ್ದು ಇವತ್ತು 10 ಸಮಸ್ಯೆಗಳಿಗೆ ಬಂದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಅನೇಕ ಸಮಸ್ಯೆಗಳ ಗುರುತರವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಾತ್ಮಕವಾಗಿ ಇಲಾಖೆಯಿಂದ ಇರ್ಬೋದು ಅಥವಾ ಸರ್ಕಾರದಿಂದ ಇರ್ಬೋದು ಅಥವಾ ಆಡಳಿತ ಮಂಡಳಿಗಳಿಂದ ಇರ್ಬೋದು ಆ ಪ್ರಯತ್ನವನ್ನು ಮಾಡ್ತಕ್ಕಂಥ ಏಕೈಕ ವ್ಯಕ್ತಿತ್ವ ಸನ್ಮಾನ್ಯ ಹೊರಟ್ಟಿ ಸಾಹೇಬ್ರವರು ಅವರಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರನ್ನು ನಾವು ಆಧುನಿಕ ಶಿಕ್ಷಣದ ಪಿತಾಮಹ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಆಳ ಅನುಭವ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರು ಮಹಾಗುರುವಾಗಿ ನಮ್ಮ ಸಭಾಪತಿಗಳಾಗಿ ಇಡೀ ಸದನವನ್ನು ನಡೆಸ್ತಾ ಇರತಕ್ಕಂಥದ್ದು ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಸಂಗತಿ ಅದು ನಮ್ಮೆಲ್ಲರ ಹೆಮ್ಮೆ. ಸನ್ಮಾನ್ಯ ಹೊರಟ್ಟಿಯವರು ಏನು ಈ ಕ್ಷೇತ್ರವನ್ನು ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಅವರು ಆ ಪ್ರಯತ್ನ ಯಾವ ಕಾರಣಕ್ಕೂ ಕೂಡ ನಿಲ್ಲಬಾರ್ದು, ಅದು ಮುಂದುವರಿಬೇಕು. ಆ ಮೂಲಕ ಇನ್ನೂ ಕೂಡ ಮುಂದಿರ್ತಕ್ಕಂಥ ಇನ್ನೂ ಸಮಸ್ಯೆಗಳಿದ್ದಾವೆ. ನಾವೀಗಾಗಲೇ ಅವನ್ನ ಮಾತಾಡ್ತಾ ಇದ್ದೀವಿ. NPS ಇಂದ ಸಮಸ್ಯೆ ಆಗಿರ್ಬೋದು ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗಳಿಗೆ ಇಲಾಖೆಗಳಿಂದ ಆಗ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಗಳು ಅಂದರೆ ಸಮಸ್ಯೆಗಳ ಪರಿಹಾರಕ್ಕೆ ಇಲಾಖೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದು ಇರ್ಬೋದು. ಅವೆಲ್ಲವೂ ಕೂಡ ಅವರು ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಆ ಮೂಲಕ ಶಿಕ್ಷಣ ವ್ಯವಸ್ಥೆ ಇವತ್ತು ಸರಿದಾರಿಯಲ್ಲಿ ನಡೀತಾ ಇದೆ. ಅದಕ್ಕೆ ಸನ್ಮಾನ್ಯ ಹೊರಟ್ಟಿ ಸಾಹೇಬ್ರವರ ಧೀಮಂತ ನೇತೃತ್ವನೇ ಕಾರಣ. ಅಂತಹ ಒಂದು ಮೇರು ವ್ಯಕ್ತಿತ್ವದ ಹೋರಾಟಗಾರರಿಗೆ ನಾವು ಬೆನ್ನೆಲುಬಾಗಿ ಅವ್ರ ಜೊತೆಗೆ ಕೆಲಸ ಮಾಡ್ತಕ್ಕಂಥದ್ದು ನಮಗೆ ಕೂಡ ಅತ್ಯಂತ ಹೆಮ್ಮೆಯ ಸಂಗತಿ. ಅದನ್ನು ನಾನು ಅತ್ಯಂತ ಸಂತೋಷದಿಂದ ಹೇಳ್ತೇನೆ. ಸನ್ಮಾನ್ಯ ಹೊರಟ್ಟಿಯವರ ಒಂದು ದೂರದೃಷ್ಟಿ ಮತ್ತು ಅವರು ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಕರೊಬ್ಬರಾಗಿ ಇರ್ತಕ್ಕಂಥ ಮಾನವೀಯ ಕಳಕಳಿ ನಿಜಕ್ಕೂ ಇವತ್ತು ಒಬ್ಬ ಸಭಾಪತಿಗಳು ಒಬ್ಬ ಶಿಕ್ಷಕನನ್ನು ನೇರವಾಗಿ ಅವ್ರ ಮನೆಗೆ ಹೋಗಿ ಮಾತಾಡ್ತಾರೆ, ಒಂದು ಶಾಲೆಗೆ ಹೋಗಿ ಮಕ್ಕಳ ಜೊತೆ ನೇರವಾಗಿ ಮಾತಾಡ್ತಾರೆ ಅಂತಂದರೆ ಅದು ಅವರಲ್ಲಿರ್ತಕ್ಕಂಥ ಅತ್ಯಂತ ಪ್ರೀತಿ ಮತ್ತು ಆ ಕ್ಷೇತ್ರಕ್ಕೆ ಅವ್ರು ಕೊಡ್ತಕ್ಕಂಥ ದೊಡ್ಡ ಗೌರವ ಅನ್ನೋದನ್ನು ನಾವು ಖಂಡಿತ ಒಪ್ಕೊಳ್ಬೇಕಾಗ್ತದೆ. ಅಂಥ ರಾಜಕಾರಣಿಗಳು ಅಪರೂಪದಲ್ಲಿ ಅಪರೂಪ ಅವರು. ನನಗೆ ಖುಷಿಯಾಗುತ್ತೆ ಆ ವಿಷಯದಲ್ಲಿ. ಎಸ್ ಸರ್, ಶಿಕ್ಷಕ ವೃತ್ತಿಯ ಜೊತೆಗೆ ಕೆಲವೊಂದಿಷ್ಟು ಸಾಮಾಜಿಕ ಕಾರ್ಯಗಳು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಇದರ ಜೊತೆಗೆ ಅದನ್ನು ಹೇಗೆ ಸಮಯ ಮೇಂಟೈನ್ ಮಾಡ್ತೀರಿ ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದರೆ, ಯಾಕಂದರೆ ಬಹುತೇಕ ಜನರು ಕೂಡ ಹೇಳ್ಕೊಳ್ಳೋದಿಲ್ಲ ಏನು ಸಮಾಜ ಸೇವೆ ಮಾಡ್ತೇವೆ ಅನ್ನೋದಕ್ಕಿಂತ. ಆದರೆ ಸಮಾಜಕ್ಕೆ ಪರಿಚಯ ಆಗಬೇಕಂತಂದರೆ ನಿಮ್ಮ ಮಾತುಗಳಿಂದ ಮತ್ತೊಂದಿಷ್ಟು ಜನ ಅದರಿಂದ ಉಪಯೋಗ ಪಡೆದುಕೊಳ್ಬೇಕಂತಂದರೆ ತಾವು ಹೇಳಲೇಬೇಕಾಗತ್ತೆ. ಹಾಗಾಗಿ ತಾವು ಶಿಕ್ಷಕ ವೃತ್ತಿಯನ್ನು ಜೊತೆಗಿಟ್ಟುಕೊಂಡು ಕೆಲವೊಂದಿಷ್ಟು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ. ಬಡವರ ಪಾಲಿಗೆ, ನೊಂದವರ ಪಾಲಿಗೆ ಬೆಳಕಾಗ್ತಕ್ಕಂತಹ ಸಹಾಯ ಹಸ್ತವನ್ನು ನೀಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದರ ಕಾರ್ಯಗಳು ಹೇಗೆ ನಡೀತಾ ಇದೆ ಅಂತ ಸರ್? ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕೆಲಸಗಳನ್ನು ಅಥವಾ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಅವರಿಗಿರ್ತಕ್ಕಂಥ ಕಳಕಳಿ, ತಾವು ಮಾಡ್ತಕ್ಕಂಥ ಕ್ಷೇತ್ರದ ಬಗ್ಗೆ ಪ್ರೀತಿ ಇರಬೇಕು ಮತ್ತು ಆ ಕ್ಷೇತ್ರದ ಬಗ್ಗೆ ಇರತಕ್ಕಂಥ ಆಳವಾಗಿರ್ತಕ್ಕಂಥ ಜ್ಞಾನ ಭಾಳ ಮುಖ್ಯವಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾನೆಲ್ಲ ಒಂದು ಕಡೆ ಒಂದು ಉತ್ತಮವಾಗಿರ್ತಕ್ಕಂಥ IAS ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಜ್ಞಾನಾರ್ಜನೆಯನ್ನು ತೊಡಗಿದಾಗ ನನಗೆ ಈ ಸಮಾಜದಲ್ಲಿರ್ತಕ್ಕಂಥ ಓರೆಕೋರೆಗಳು ಮತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ಪಡ್ಕೊಂಡಿದ್ದಿನ ಏನಾಯಿತು ಅಂತಂದರೆ, ಶಾಲೆಯಲ್ಲಿ ಪಾಠ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ತರಗತಿ ಕೋಣೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು, ನಿಜಕ್ಕೂ ಆ ಸಮಸ್ಯೆಗಳು
ಪರಿಹಾರಕ್ಕಾಗಿ ನಾವು ವಿಚಾರ ಮಾಡಿದರೆ ಕೇವಲ ಪುಸ್ತಕ, ಮಕ್ಕಳು, ಶಾಲೆ ಇದಷ್ಟೇ ಸಾಕಾಗೋದಿಲ್ಲ. ಬೆಳೀತಾ ಇರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತಿನ ಆದ್ಯತೆಗೆ ಅನುಗುಣವಾಗಿ ಮಕ್ಕಳಿಗೆ ಶೈಕ್ಷಣಿಕ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಾದ್ರೆ ನಾವು ಉತ್ತಮವಾಗಿರ್ತಕ್ಕಂಥ ಇವತ್ತಿನ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು. ಮತ್ತು ನಾವು ಪ್ರತಿದಿನ ಶಿಕ್ಷಕರು ನಿರಂತರವಾಗಿ ನೀರಾಗಿರಬೇಕು, ನಿರಂತರ ಹರಿಯುವ ನೀರಾಗಬೇಕು, ನಿಂತ ನೀರಾಗಬಾರ್ದು. ಹಾಗಾದರೆ ಶಿಕ್ಷಕರು ಸಂಪದ್ಭರಿತವಾಗಬೇಕಾದ್ರೆ ಶಿಕ್ಷಕರಿಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ತಕ್ಕಂಥದ್ದು, ಶಿಕ್ಷಕರನ್ನು ಸಂಪದ್ಭರಿತಗೊಳಿಸ್ಬೇಕಾದ್ರೆ ಅವರಿಗೆ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು, ತರಬೇತಿಗಳಲ್ಲಿ ಹೊಸ ಹೊಸ ವಿಧಾನಗಳನ್ನು ಅನುಸರಿಸಿ ಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಾವು ರೂಢಿಸ್ಕೊಂಡು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬಂದಾಗ ತನ್ನಿಂದ ತಾನಿದ್ರಿಂದ ಅಭಿವೃದ್ಧಿ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಜೊತೆಗೆ ಒಳ್ಳೆಯ ಕೆಲಸಗಳನ್ನು ಇವತ್ತು ಇಡೀ ದೇಶ ಸಮೃದ್ಧವಾಗಿದೆ, ಹಣಕಾಸಿನ ವ್ಯವಸ್ಥೆಯಲ್ಲಿ ದೇಶಕ್ಕೆ ಕೊರತೆ ಇಲ್ಲ. ಎಲ್ಲೋ ಒಂದು ಕಡೆ ನಾವು ಭಾವನಾತ್ಮಕ ವಿಷಯಗಳಿಗೆ ಬಂದಾಗ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ದೇವರು, ನಂಬಿಕೆ, ಒಳ್ಳೆಯದು ಕೆಟ್ಟದ್ದು ಅಂತ ನಾವು ಮಾತಾಡ್ತೇವೆ. ಎಲ್ಲ ಒಂದು ಕಡೆ ನಾವು ದೇವರು, ದೇವಸ್ಥಾನಗಳಿಗೆ ನಾವು ಹುಂಡಿಗೆ ದುಡ್ಡನ್ನು ಹಾಕೋದ್ರ ಬದಲಾಗಿ ಬಡವನಿಗೆ, ನಿರ್ಗತಿಕರಿಗೆ ಅಥವಾ ಅವಶ್ಯಕತೆ ಇರತಕ್ಕಂಥವರಿಗೆ ಅವುಗಳನ್ನು ನಾವು ಕೊಡೋದ್ರ ಮೂಲಕ ಆ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ನಾವು ತೊಡಗಿದಾಗ ನಿಜಕ್ಕೂ ಇವತ್ತು ಯಾವ ದೇವರು ಬಡ ದೇವರಿಲ್ಲ. ಯಾವ ದೇವರಿಗೂ ನಾವು ಕೊಡ್ತಕ್ಕಂಥ 10 ರೂಪಾಯಿ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಒಂದು ದುಡಿಮೆಯ ಒಂದು 10 ರೂಪಾಯಿ ಅಥವಾ 100 ರೂಪಾಯಿ ಅದು ಬಡವನಿಗೆ ಅಥವಾ ನಿರ್ಗತಿಕನಿಗೆ ಅಥವಾ ಅವಶ್ಯಕತೆ ಇರುವಂಥವನಿಗೆ ಸರಿಯಾದ ಸಮಯದಲ್ಲಿ ಕೊಟ್ಟಿದ್ದಾದರೆ ಅವನ ಒಂದು ಅವಶ್ಯಕತೆಯಲ್ಲಿ ಬಗೆಹರಿತದೆ. ಆ ನಿಟ್ಟಿನಲ್ಲಿ ನಾವು ಸಾಮಾಜಿಕ ಕಾರ್ಯಗಳನ್ನು ತೊಡಗಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಅದು ಶಾಲೆಗಳಿಗಾಗಿರ್ಬೋದು ಅಥವಾ ಬಡ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಪಾಲಕರಿಗಾಗಿರ್ಬೋದು ಅಥವಾ ಯಾವುದೇ ಒಂದು ಶೈಕ್ಷಣಿಕ ಸಮಸ್ಯೆಗಳ ಜೊತೆ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳಿಗಾಗಿರ್ಬೋದು ನಾವು ಪೂರಕವಾಗಿ ಬೆಂಬಲವಾಗಿ ನಿಂತಾಗ ಖಂಡಿತ ಅವರಿಂದ ಒಳ್ಳೆಯ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಮೂಲತಃ ನಾನು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಪತ್ರಿಕೆ ಬರೀತಾ ಇದ್ದೆ ಮೊದಲು. ಆನಂತರ ಮಕ್ಕಳ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡೋದ್ರ ಬಗ್ಗೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಆನಂತರ ಶಿಕ್ಷಣ ಸಂಸ್ಥೆಗಳು ಮತ್ತು ಶಾಲೆಗಳು ಹಾಗೂ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳು ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವುಗಳ ಬಗ್ಗೆ ಒಂದು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಅದನ್ನು ಸಂಬಂಧಪಟ್ಟಂತಹ ವ್ಯಕ್ತಿಗಳ ಮೂಲಕ ಸಮಸ್ಯೆ ಪರಿಹಾರಕ್ಕೆ ಪೂರಕ ಪ್ರಯತ್ನಗಳನ್ನು ಮಾಡೋದ್ರ ಮೂಲಕ ಈ ಕ್ಷೇತ್ರದಲ್ಲಿ ನಾನು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು. ಎಸ್ ಸರ್, ತಮ್ಮ ಇಲ್ಲಿಯವರೆಗಿನ ಬದುಕಿನಲ್ಲಿ ಶಿಕ್ಷಕ ವೃತ್ತಿಯ ಜೊತೆಗೆ ಸಮಾಜ ಸೇವೆಯ ಜೊತೆಗೆ ಮುಂದಿನ ಕಾರ್ಯ ಯೋಜನೆಗಳೇನು ಜಯರಂಗನಾಥ್ ಸರ್ ಅವ್ರದ್ದು ಎನ್ನುವಂಥ ಪ್ರಶ್ನೆ ಸರ್. ಖಂಡಿತ ಸರ್, ಇವತ್ತು ನನ್ನ ಅನುಭವದ ಹಿನ್ನೆಲೆ 1998ಇಂದ 2026 ನವೆಂಬರ್ 26 ಬಂದರೆ 27 ವರ್ಷ ನಂದು ಶಿಕ್ಷಕರ ಸೇವೆ ಆಗುತ್ತೆ. ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು, ಆತ್ಮತೃಪ್ತಿನ ಕೊಡ್ತಕ್ಕಂಥ ವೃತ್ತಿ. ಜೊತೆಗೆ ಈ ವೃತ್ತಿಯಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಮಕ್ಕಳ ಅಭಿವೃದ್ಧಿಯನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಸೇವೆ ಸಲ್ಲಿಸಿದ್ದೆ ಆದರೆ ಇನ್ನು ಯಾವ ವೃತ್ತಿಯೂ ಕೂಡ ನಮಗೆ ಅವಶ್ಯಕತೆ ಇಲ್ಲ. ನಿನ್ನೆ ಒಬ್ಬರು ನಾವು ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಿದ್ರು ಒಂದು ಹವರ್ಲಿ ನಾವು ದುಡಿಮೆ ಮಾಡಿ ಇವತ್ತು ಸಂಪಾದನೆ ಮಾಡ್ತಕ್ಕಂಥದ್ದಿದೆ ಅಂತ. ಅಂದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಇವತ್ತು ಅವ್ರ ದುಡಿಮೆ ಹೇಗಿದೆ ಅಂದರೆ ಪ್ರತಿ ಗಂಟೆಗೆ ಇಷ್ಟು ಸಾವಿರ, ಇಷ್ಟು ಲಕ್ಷ ಅಂತಕ್ಕಂಥದ್ದು ಅವರಿಗೆ ಆದಾಯ ಬರ್ತದೆ ಅಂತ. ಆದರೆ ಒಬ್ಬ ಶಿಕ್ಷಕನಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದ್ದರೆ ಇದೊಂದು ಸಾಮಾಜಿಕ ಸೇವೆ, ಬದ್ಧತೆ ಇರತಕ್ಕಂಥದ್ದು. ಕಲಿಕೆ ಅಂತಕ್ಕಂಥದ್ದು ಅದು ಗುರುಕುಲ ಪದ್ಧತಿಯಿಂದ ಇಲ್ಲಿಯವರೆಗೆ ಯಾವ ಒಂದು ಕ್ಷೇತ್ರದಲ್ಲಿಯೂ ಕೂಡ ಇಷ್ಟೊಂದು ಅನ್ಯೂನ್ಯವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರುವಂತಹ ನೌಕರಿ ಅಥವಾ ವೃತ್ತಿ ಶಿಕ್ಷಕ ವೃತ್ತಿ ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಈ ಒಂದು ವೃತ್ತಿಯಲ್ಲಿ ನನಗೆ ಅತ್ಯಂತ ಖುಷಿ ಕೊಟ್ಟಿರುವಂತಹ ಅನೇಕ ಸಂದರ್ಭಗಳು ಅಂದರೆ ನಾನು ಕಲಿಸಿರ್ತಕ್ಕಂಥ ಮಕ್ಕಳು ಉತ್ತಮ ಅಂಕವನ್ನು ಪಡ್ಕೊಂಡಾಗ, ಆಮೇಲೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ಅವರು ಬೇರೆ ಕಡೆ ಹೋಗಿ ಒಂದು ಒಳ್ಳೆಯ ನೌಕರಿಯನ್ನು ಪಡ್ಕೊಂಡು ವಿದೇಶದಲ್ಲಿ ಇದ್ದು ನಮಗೆ ಗುರುತಿಸಿದಾಗ ನಮ್ಮ ಸಾರ್ಥಕತೆ ನಮಗೆ ಬರ್ತದೆ. ಮತ್ತೊಂದು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಏನೇ ಇವತ್ತು ಶಾಲೆಯಲ್ಲಿ ಕಲಿಸ್ತಾ ಇರ್ತಕ್ಕಂಥದ್ದು ಕೂಡ ಅಲ್ಲಿಂದಲೇ ನಮಗೆ ರಿಪೋರ್ಟ್ ಸಿಗುತ್ತೆ. ಮಕ್ಕಳು ಸಂತೋಷದಿಂದ ಅವ್ರ ಕಣ್ಣಲ್ಲಿ ಒಂದು ಧನ್ಯತಾ ಭಾವನೆ ನಮಗೆ ಕಾಣಿಸ್ತಾ ಇದೆ ಅಂತಂದರೆ ಖಂಡಿತ ಆ ಮಗು ಕಲಿಕೆಯಲ್ಲಿ ಬಂದಿದೆ ಅಂತ. ಆ ಹಿನ್ನೆಲೆಯಲ್ಲಿ ಈ ವರ್ಷ ನಮ್ಮ ಶಾಲೆಯ ಅತ್ಯಂತ ಬಡ ಕುಟುಂಬದ ಮತ್ತು ಯಾವುದೇ ಟ್ಯೂಷನ್ ಇಲ್ಲದೇ ಇರತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ನಮ್ಮ ಶಾಲೆಯಲ್ಲೇ ಕಲ್ತಿರ್ತಕ್ಕಂಥದ್ದು ಹಿಂದಿನ ವರ್ಷ ಶೈಕ್ಷಣಿಕ SLCಯಲ್ಲಿ ರಾಜ್ಯಕ್ಕೆ 12ನೇ ರ್ಯಾಂಕನ್ನು ಪಡ್ಕೊಂಡಿದ್ಲು. ಅದು ನಮಗೆ ಹೆಮ್ಮೆ ತರ್ತಕ್ಕಂಥದ್ದು. ಯಾಕೆಂತಂದರೆ ಎಲ್ಲ ಒಂದು ಕಡೆ ನಾವು ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದೇವೆ ಅನ್ನೋದಕ್ಕಿಂತ ಎಷ್ಟು ಮಕ್ಕಳು ಉನ್ನತವಾದ ಸಾಧನೆಯನ್ನು ಮಾಡಿದ್ದಾರೆ, ಎಷ್ಟು ಬಡ ಮಕ್ಕಳು ಮುಂದಿನ ಹಂತಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈ ವರ್ಷವೂ ಕೂಡ ನಾವು ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ
ಉತ್ತಮವಾಗಿರ್ತಕ್ಕಂಥ 100% ಫಲಿತಾಂಶ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮೊನ್ನೆ ಸನ್ಮಾನ್ಯ ಹೊರಟ್ಟಿಯವರು ಕೂಡ SLC ಫಲಿತಾಂಶ ಸುಧಾರಣೆಗಾಗಿಯೇ ಒಂದು ದೊಡ್ಡ ಮಟ್ಟದ ಕಾರ್ಯಾಗಾರವನ್ನು ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ವ್ಯವಸ್ಥೆಗೆ ಅತ್ಯಂತ ಸಮರ್ಥವಾಗಿ ಕೆಲಸ ಮಾಡೋದಕ್ಕೆ ಪ್ರೇರಣೆಯನ್ನು ಕೊಟ್ಟು ಬಂದಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಕೆಲಸ ನನಗೆ ಅತ್ಯಂತ ತೃಪ್ತಿ ತಂದಿರತಕ್ಕಂಥದ್ದು, ಖುಷಿಯಾಗಿದೆ. ಸೊ ನಿಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದಗಳು ನಮಗೆ ಸದಾ ಇರಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ತಮ್ಮ ಶಾಲೆಯ ವ್ಯವಸ್ಥೆಗಳ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡೋದಾದರೆ ಸರ್. ಇವತ್ತು ಶಾಲೆ ಅಂತ ಬಂದಾಗ ಮುಖ್ಯವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಅಂತ ಇದ್ದಾವೆ. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರ ತಂದೆ ಆಗಿರ್ತಕ್ಕಂಥ ನಿಯಂತ್ರಣ ಮತ್ತು ಮಾರ್ಗಸೂಚಿಗಳನ್ನು ಮಾಡಿಕೊಂಡಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಕೊಡ್ತಾ ಇರ್ತಕ್ಕಂಥದ್ದು 60% ಮಕ್ಕಳಿದ್ದರೂ ಕೂಡ ಶಿಕ್ಷಣ ಸಂಸ್ಥೆಗಳು ನಡೆಸೋದಕ್ಕೆ ಅವುಗಳದ್ದೇ ಆಗಿರ್ತಕ್ಕಂಥ ಸಮಸ್ಯೆಗಳು ಇವತ್ತು ಬಂದು ಶಿಕ್ಷಣ ಸಂಸ್ಥೆಗಳು ಮುಂದೆ ಹೋಗೋದಕ್ಕೆ ಭಾಳ ತೊಂದರೆ ಇದೆ. ಅದು ಅನೇಕ ನಿಯಮಗಳನ್ನು ಸರ್ಕಾರ ಹೇರ್ಬಿಟ್ಟು ಶಿಕ್ಷಣ ಸಂಸ್ಥೆಗಳು ಮುಂದೆ ಹೋಗೋದಕ್ಕೆ ಕಷ್ಟ ಕೊಡ್ತಾಯಿದೆ. ಅದು ಮಾನ್ಯತೆ ನವೀಕರಣ ಆಗಿರ್ಬೋದು, ಅಥವಾ ಕಟ್ಟಡ ಸುರಕ್ಷತೆಗಳಾಗಿರ್ಬೋದು, ಅಥವಾ ಮಕ್ಕಳ ಸಂಖ್ಯೆ ಕನಿಷ್ಠ ಹೈಸ್ಕೂಲ್ನಲ್ಲಿ ಅಥವಾ ಒಂದು ಶಾಲೆಯಲ್ಲಿ ಒಂದು ವಿದ್ಯಾರ್ಥಿ ಒಂದು ಶಿಕ್ಷಕರಿಗೆ 40 ಮಕ್ಕಳು ಇರಬೇಕು ಅಂತಕ್ಕಂಥ ನಿಯಮ ಇದೆ. ಸೊ ಆ ನಿಯಮ ಇವತ್ತೇನಾಗಿದೆ ಅಂದರೆ ಬೇರೆ ಬೇರೆ ಕಾರಣಗಳಿಂದ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಸೊ ಇದು ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಶಿಕ್ಷಣ ಸಂಸ್ಥೆಗಳು ಮಾನ್ಯತೆ ನವೀಕರಣ ಆಗದೇ ಇರತಕ್ಕಂಥದ್ದು, ಅಥವಾ ಮಕ್ಕಳಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿರ್ತಕ್ಕಂಥ ನೌಕರಸ್ಥರಿಗೆ ಪಗಾರ ತಡೆಯತಕ್ಕಂಥದ್ದು, ಇವು ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಬಿಗಿ ನಿಯಮಗಳು. ಇವೆಲ್ಲವನ್ನು ಕೂಡ ನಾವು ನೋಡಿದಾಗ ಶಾಲೆ ಕಲಿಸ್ತಕ್ಕಂಥದ್ದು, ಅಕ್ಷರ ಜ್ಞಾನವನ್ನು ಕೊಡ್ತಕ್ಕಂಥದ್ದು, ಅದು ಖಾಸಗಿ ಶಿಕ್ಷಣ ಸಂಸ್ಥೆ ಇರಲಿ ಅಥವಾ ಸರ್ಕಾರಿ ಶಿಕ್ಷಣ ಸಂಸ್ಥೆ, ಎರಡೂ ಒಂದೇ. ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾವುದೇ ಭೇದ ಇರಬಾರ್ದು, ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಯಾವುದೇ ಭಿನ್ನತೆ ಇರಬಾರ್ದು, ಮತ್ತು ಆ ಶಾಲೆಗಳಿಗೆ ಕೊಡ್ತಕ್ಕಂಥ ಯಾವುದೇ ಸವಲತ್ತುಗಳಾಗಲಿ ಅನುದಾನಗಳಾಗಲಿ ಎರಡೂ ಸಮನಾಗಿರಬೇಕು ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಸಂಗತಿ. ಆ ನಿಟ್ಟಿನಲ್ಲಿ ಸರ್ಕಾರನೂ ಕೂಡ ಇದು ಕ್ರಮ ಕೈಗೊಳ್ಳಬೇಕು. ಸನ್ಮಾನ್ಯ ಹೊರಟ್ಟಿಯವರು ಆ ನಿಟ್ಟಿನಲ್ಲಿ ಅವರು ಒಂದು ಸಿಂಗಲ್ ಲೈನ್ ಅಜೆಂಡಾ ಇಟ್ಕೊಂಡು ಸರ್ಕಾರಕ್ಕೆ ಮಾತಾಡಿದ್ದಾರೆ, ಬರೆದಿದ್ದಾರೆ. ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಭೇದಗಳು ಇರಬಾರ್ದು. ಸರ್ಕಾರಿ ಶಾಲೆ ಇರ್ತಕ್ಕಂಥ ಮಕ್ಕಳಿಗೆ ಏನು ಸವಲತ್ತುಗಳನ್ನು ಕೊಡ್ತಾಯಿದ್ದೀರಿ, ಶಿಕ್ಷಕರಿಗೆ ಏನು ಸವಲತ್ತು ಕೊಡ್ತಾಯಿದ್ದೀರಿ, ಶಾಲೆಗಳಿಗೇನು ಸವಲತ್ತು ಕೊಡ್ತಾಯಿದ್ದೀರಿ, ಅದನ್ನೇ ಖಾಸಗಿ ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರಿಗೆ, ಮಕ್ಕಳಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಕೊಡಬೇಕು. ಯಾಕೆಂತಂದರೆ ಶಿಕ್ಷಣ ಕೊಡೋಂಥ ಕಾರ್ಯ ಎಲ್ಲಿಂದ ಆದರೂ ಕೂಡ ಅದು ಸಮಾಜಮುಖಿ ಆಗಿರ್ತದೆ ಅಂತೇಳ್ಬಿಟ್ಟು ಹೋರಾಟ ಮಾಡ್ತಾಯಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇರತಕ್ಕಂಥ ನಂಬಿಕೆಯೂ ಕೂಡ ನಮಗಿದೆ. ಒಟ್ಟಿನಲ್ಲಿ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು ಅಂತ ಮಾಡಬಾರ್ದು. ಹಾಗೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಇದು ನಮ್ಮ ಇತಿಹಾಸ ಪೂರ್ವ ಅಂದರೆ ಸ್ವತಂತ್ರ ಪೂರ್ವದಿಂದ ಗುರುಕುಲ ಪದ್ಧತಿಯಿಂದನೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ ಈ ದೇಶದಲ್ಲಿ. ಆವಾಗ ಸರ್ಕಾರನೇ ಶಾಲೆಗಳನ್ನು ಮಾಡಲಿಲ್ಲ. ಮೇಘಾಲಯ ಎಜುಕೇಷನ್ ಸಿಸ್ಟಮ್ ಬರೋಕ್ಕಿಂತ ಪೂರ್ವದಲ್ಲಿ ಗುರುಕುಲ ಪದ್ಧತಿ ಇತ್ತು. ಆವಾಗಿನಿಂದ ಇಲ್ಲಿವರೆಗೆ ಖಾಸಗಿ ಶಾಲೆಗಳು ಶಿಕ್ಷಣವನ್ನು ಕೊಡ್ತಾ ಬಂದಿದ್ದಾವೆ, ಸಮಾಜಮುಖಿಯಾಗಿದ್ದಾವೆ. ಈಗ ಏನಾಗಿದೆ ಅಂತಂದರೆ ಎಲ್ಲ ಒಂದು ಕಡೆ ಸರ್ಕಾರ ಎಲ್ಲ ಹಂತಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ಮಾಡಿದ್ರಿಂದ ಖಾಸಗಿ ಶಾಲೆಗಳು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಇವತ್ತು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ನಿಲ್ಲಬೇಕು. ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಮತ್ತು ಶಾಲೆಗಳಿಗೆ ಕೊಡ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡಬೇಕು. ಯಾವುದೇ ರೀತಿಯ ವ್ಯತ್ಯಾಸ ಇರಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಕಳಕಳಿ. ಆ ಹಿನ್ನೆಲೆಯಲ್ಲಿ ಇಲಾಖೆ ಮತ್ತು ನಮ್ಮ ಸನ್ಮಾನ್ಯ ಹೊರಟ್ಟಿ ಸಾಹೇಬ್ರವರು ದೊಡ್ಡ ಮನಸ್ಸು ಮಾಡಿ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ನನ್ನ ಕಳಕಳಿನೂ ಕೂಡ. ಎಸ್ ಸರ್, ತಮ್ಮ ಶಿಕ್ಷಕ ವೃತ್ತಿಯಲ್ಲಿನ ಕ್ರಾಂತಿಕಾರಿ ಬೆಳವಣಿಗೆಯನ್ನು ಕಂಡು ತಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಇವತ್ತು ನಮ್ಮ ವಿಶ್ವೇಶ್ವರ ಭಟ್ರು ವಿಶ್ವಾನಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಯ ಗರಿಯನ್ನು ನೀಡಿ ತಮಗೆ ಗೌರವಿಸಲಾಗ್ತಾ ಇದೆ ಸರ್. ಅದರಲ್ಲೂ ಕೂಡ ನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ತಾವು ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದೀರಿ. ಈ ಸಂತೋಷದ ಕ್ಷಣದಲ್ಲಿ ಏನು ಹೇಳ್ತೀರಾ ಅಂತ ಸರ್? ಪ್ರಶಸ್ತಿ ಅಂತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಎರಡು ರೀತಿಯಲ್ಲಿ ನಡೀತದೆ. ಅರ್ಜಿ ಹಾಕಿ ಪ್ರಶಸ್ತಿ ತಗೊಳ್ತಕ್ಕಂಥದ್ದು ಮತ್ತು ಅದು ಕೆಲವರನ್ನೇ ಹುಡ್ಕೊಂಡು ಹೋಗಿರ್ತಕ್ಕಂಥದ್ದು. ಈ ಪ್ರಶಸ್ತಿಗಳ ಮೌಲ್ಯ ಕಡಿಮೆ ಆಗ್ತಕ್ಕಂಥ ಸಂದರ್ಭದಲ್ಲಿ ತಾವುಗಳು ನಾನೀಗಾಗಲೇ ಮಾತಾಡ್ದಂಗೆ ಎಲ್ಲೋ ಒಂದು ಕಡೆ ತಮ್ಮ ಸೇವೆಯನ್ನು ಎಲೆಮರೆ ಕಾಯಿಯಂತೆ ಮಾಡ್ತಾ ಇರ್ತಕ್ಕಂಥ ಅನೇಕ ಪ್ರತಿಭಾನ್ವಿತ ವ್ಯಕ್ತಿಗಳು ಇವತ್ತು ನಮ್ಮ ಸಮಾಜದಲ್ಲಿ ಇದ್ದಾರೆ. ಅವರು ಯಾರೂ ಕೂಡ ಪ್ರಚಾರಕ್ಕೆ ಅಥವಾ ಇನ್ಯಾವುದಕ್ಕೂ ಆಸಕ್ತಿಯನ್ನು ಪಟ್ಟಂಥವರಲ್ಲ. ಆದರೆ ತಮ್ಮ ಕಾರ್ಯದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನು ಮಾಡಿ ಅವರು ಆತ್ಮತೃಪ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಅನೇಕ ಮಹನೀಯರುಗಳು ಇವತ್ತು ನಮ್ಮ ಸಮುದಾಯದಲ್ಲಿರ್ತಕ್ಕಂಥವ್ರನ್ನ ತಾವೇ ಗುರುತಿಸ್ತಾ ಇದ್ದೀರಿ.
ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕೆಲಸ. ಈ ಕೆಲಸನ ಎಲ್ಲರೂ ಮಾಡಲಿಕ್ಕೆ ಆಗೋದಿಲ್ಲ. ಆ ಒಂದು ದೊಡ್ಡ ಮನೋಭಾವನೆ ಇರಬೇಕಾಗ್ತದೆ, ಆ ದೃಷ್ಟಿಕೋನ ಇರಬೇಕಾಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಅಂತಹ ಅನೇಕ ಮಹನೀಯರುಗಳನ್ನು, ಅವರ ಸೇವೆಯನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸ್ತಕ್ಕಂಥದ್ದು ನಿಮ್ಮ ದೊಡ್ಡ ತ್ಯಾಗದ ಒಂದು ಕೆಲಸ ಇದು. ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು, ಅದು ದೊಡ್ಡದಿರಲಿ ಚಿಕ್ಕದಿರಲಿ, ಅದು ಸಮಾಜಕ್ಕಾಗಿ ಮಾಡಿರ್ತಕ್ಕಂಥ ಸಮಾಜಮುಖಿ ಕೆಲಸ ಸಮಾಜಕ್ಕೆ ಗೊತ್ತಾಗಬೇಕು. ಅದು ಗೊತ್ತಾಗೋದಕ್ಕೆ ಅವರು ಪ್ರಯತ್ನ ಮಾಡೋದಿಲ್ಲ, ತಾವು ಮಾಡ್ತಾಯಿದ್ದೀರಿ. ಇದು ನಿಮ್ಮ ವಿಶ್ವೇಶ್ವರ ಭಟ್ ಅವರ ಒಂದು ದೂರದೃಷ್ಟಿ ಮತ್ತು ಅವರು ಸಮಾಜ ಜೊತೆಗಿರ್ತಕ್ಕಂಥ ಒಂದು ದೊಡ್ಡ ಕಳಕಳಿನೂ ಕೂಡ ಹೌದು. ಯಾಕೆ ಅಂತಂದರೆ ಇವ್ರ ಪುಸ್ತಕಗಳನ್ನು ನಾವು ಅವಾಗ ಇದರಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ಅವ್ರ ಕಾಲಮನ್ನು ಓದ್ತಾ ಇದ್ವಿ ನಾವು. ಆಗಿನಿಂದ ಅವರ ಅಭಿಮಾನಿ ನಾನು. ಎಲ್ಲೋ ಒಂದು ಕಡೆ ಇವತ್ತು ಈ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸಾಧನೆ, ಅವರು ಇಡ್ತಾ ಇರ್ತಕ್ಕಂಥ ದಿಟ್ಟ ಹೆಜ್ಜೆಗಳು ಮತ್ತು ಇಂಥ ವಿಶಿಷ್ಟ ಕಾರ್ಯಕ್ರಮಗಳು ನಿಜಕ್ಕೂ ಶ್ಲಾಘನೀಯ. ಇವೆಲ್ಲವೂ ಕೂಡ ಸಮಾಜಮುಖಿ ಕಾರ್ಯಗಳೇ. ಎಲ್ಲೋ ಒಂದು ಕಡೆ ಯಾವುದೋ ಲಾಭಕ್ಕಾಗಿ ಇವತ್ತು ದುಡಿತಾ ಇರ್ತಕ್ಕಂಥವ್ರು ಭಾಳಷ್ಟು ಇದೆ. ಪತ್ರಿಕೋದ್ಯಮನೂ ಕೂಡ ಈಗೆಲ್ಲ ಪೀತ ಪತ್ರಿಕೋದ್ಯಮ ಆಗೋಗ್ಬಿಟ್ಟಿದೆ. ಅಂಥದ್ರ ನಡುವೆನೂ ಕೂಡ ತನ್ನ ಮೌಲ್ಯವನ್ನು ಇಟ್ಟುಕೊಂಡು ತಮ್ಮ ಒಂದು ಉತ್ತಮವಾಗಿರ್ತಕ್ಕಂಥ ಸಮಾಜ ಕಾರ್ಯ ನೀವೇನು ಮಾಡ್ತಾಯಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಇವತ್ತೇನು ಗೌರವಿಸಲ್ಪಡ್ತಾ ಇದ್ದಾರೆ ಅವರೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆ ನಿಮ್ಮ ಪತ್ರಿಕೆಗೆ ಮತ್ತು ನಿಮ್ಮ ಸಮೂಹ ಸಂಸ್ಥೆಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿಯೂ ಕೂಡ ಸಮಾಜ ಕಾರ್ಯಗಳು ನಿಮ್ಮದು ಮುಂದುವರಿಲಿ. ಆ ಭಗವಂತ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೇನೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ವಿಶ್ವಾನಿಧಿಗೆ ಮಾತನಾಡಿದ್ದಕ್ಕಾಗಿ ಸರ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಕ್ಕಾಗಿ ಥ್ಯಾಂಕ್ ಯು ಸರ್. ವೀಕ್ಷಕರು, ಇದಿಷ್ಟು ಜೈ ರಂಗನಾಥ್ ಸರ್ ಅವರ ಮಾತುಗಳು. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿ ಟಿವಿ. ನಮಸ್ಕಾರ. ಲೋಕಧ್ವನಿ ಹೆಮ್ಮೆಯ ಸಾಧಕರು ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಮುಖ ಪ್ರಾಯೋಜಕರು ಫಾರ್ಚೂನ್ ಗ್ರೂಪ್, ಪರ್ವ ಗ್ರೂಪ್, ಎಂಆರ್ಜಿ ಗ್ರೂಪ್, ಅಮೃತ್ ನೋನಿ, ಡಿಯಾಗೋ ಫಿನಾನ್ಸ್, ಅಡಿಗಾಸ್ ಯಾತ್ರಾ, ದಿ ಬಲ್ಡೋಟಾ ಗ್ರೂಪ್, ಕೆಡಿಸಿಸಿ ಬ್ಯಾಂಕ್, ಓಂ ಗ್ರೂಪ್ ಆಫ್ ಹೋಟೆಲ್ಸ್ ಮತ್ತು ಸಹಜೀವನ ಕಲ್ಯಾಣ ಫೌಂಡೇಶನ್.